ಮುಸ್ಲಿಮರು ಹಿಂದುಳಿದ ಸಮುದಾಯಗಳು ಅಂತ ಹೇಳಿದರು. ಅದ್ರ ಸಮರ್ಥನೆ ಕೊಟ್ಟಿದ್ದು ಹೈಕೋರ್ಟ್ನೂ ಕೊಟ್ಟದ್ದು, ಹೌದು ಅವ್ರು ಹಿಂದುಳಿದವರು ಅಂತೇಳಿ. ಹೀಗಾಗಿ ಈ ಒಂದು ನಾವು ಕೊಟ್ಟಂಥ 4% ಧರ್ಮದ ಅಡಿಯಲ್ಲಿ ಅಂತ ಅಲ್ವೇ ಅಲ್ಲ. ನಾವು ಧರ್ಮದ ಕೊಟ್ಟಿಲ್ಲ. ಯಾಕೆ ಧರ್ಮದ ಕೊಡೋಣ ಅಲ್ಲ? ಅಲ್ಲಿ ಜೈನರು ಇದ್ದಾರೆ, ಮುಂದೆ ಬುದ್ಧರು ಇದ್ದಾರೆ, ಮುಂದೆ ಮೈನಾರಿಟೀಸ್ ಎಲ್ಲ ಬಂದುಬಿಡ್ತಾರಲ್ಲ. ಮತ್ತು ಅಂದಾಗ ಕೇವಲ ಅವ್ರು ಅಷ್ಟೇ ಯಾಕೆ, ಇವನ್ ಸಿಕ್ಕ ಸಹಿತ ಬರ್ತಾರೆ ಅದ್ರಾಗ. ನಾವು ಅವ್ರಿಗೆ ಕೊಟ್ಟಿವಿ, ಎಲ್ಲರಿಗೂ ಕೊಡಿ 4% ಅಂಥೇಳಿ ನಮ್ಮ ಸಿದ್ದರಾಮಯ್ಯನವರು ಬಿ ಜೆ ಪಿಗರ ಬಾಯಿ ಮುಚ್ಚೋ ಪ್ರಯತ್ನ ಮಾಡಿದ್ದಾರೆ. ಅವರು ಬಿ ಜೆ ಪಿಗರ ಸುಲಭ ಜನ ಅಲ್ಲ, ನಿಮಗೆ ಗೊತ್ತದ. ಅದಕ್ಕೆ ಹಲಾಲ್ ಮಸೂದೆ ಅಂತೇಳಿ ಕರೆದ ದೊಡ್ಡ ದುಂಡು ಎಬ್ಸಿದ್ದಾರೆ. ಈಗಾಗಲೇ ಇಡೀ ಬಿ ಜೆ ಪಿಗರ ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡಿದ್ರು. ಇದನ್ನು ಹೇಗಾದ್ರು ಮಾಡಿ ತರ್ಕೊಡೋದು ಬೇಡ ಇದು ನಮಗೆ ಅಂತೇಳಿ. ಅದು ಸಿದ್ದರಾಮಯ್ಯ ಮಠ ಸಾಧಿಸೋದನ್ನು ಬಿಡಲಿಲ್ಲ. ಯಾಕಂದರೆ ಅದ್ರ ಮೆಜಾರಿಟಿ ಅದ. ಆ ಮೆಜಾರಿಟಿ ಅಡಿಯಲ್ಲೇ ಮುಸಲ್ಮಾನರಿಗೂ ಇಲ್ಲ ಈ ದೇಶದ ಪ್ರಜೆಗಳಪ್ಪ ಅವರು ಬದುಕಲಿ ಎನ್ನುವಂಥ ನೆಲೆಯಲ್ಲಿ ವಿಚಾರ ಮಾಡುವಂಥವ್ರು. ಇದು ಏನಪ್ಪ ಅಂತಂದ್ರೆ ಈ ಒಂದು ವಿಷಯದಲ್ಲಿ ಈ ಒ ಬಿ ಸಿ ನಾವು ಕೊಟ್ಟಿದ್ದೀವಿನ ಧರ್ಮ ಹೆಸರು ಕೊಟ್ಟಿಲ್ಲ ಸ್ಪಷ್ಟಪಡಿಸ್ತಾರೆ. ಮುಂದೆ ಅದೇ ಕಾಲಕ್ಕೆ ಈ ಗುತ್ತಿಗೆಯಲ್ಲಿ ಮೀಸಲಾತಿ ಏನು ಮಸೂದೆ ಮಂಡಿಸಿದ್ರೆ ಇದನ್ನು ಈ ಮಂಡಿಸಿದ್ದು ಈಗ ಪಾಸ್ ಆಗಿ ಬಿಟ್ಟದ ಅಂತೇಳಿ ಇದು ನಮ್ಮ ಒಳಗೆ ಬಂದರೂ ಮಾಡ್ಕೊಳ್ಳಿ ಕೆಲಸ ಅಂತೇಳಿ ಮಸೂದೆ ಪಾಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ತೋಲ್ತದೆ ನೋಡೋಣ. ಬಟ್ ಈಗ ಮಾತ್ರ ಒ ಬಿ ಸಿ ಅಡಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಗ್ಯಾರಂಟಿ 4% ನೀಡಲಿಕ್ಕೆ ಧರ್ಮಾಧಾರಿತವಲ್ಲ, ಧರ್ಮದ ಆಧಾರವಾಗಿ ಇಟ್ಕೊಂಡು ನಾವು ಯಾರಿಗೂ ಕೊಟ್ಟಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಆ ಜನರ ಏಳಿಗೆ ಉಪಯೋಗ ಆದರೆ ಒಳ್ಳೆಯದಾಗ್ತದಂತ ಮತ್ತು ಆಗಬೇಕದು. ಯಾಕಂದ್ರೆ ಆರ್ಥಿಕವಾಗಿ ಭಾಳಷ್ಟು ಜನ ಹಿಂದುಳಿದವರು SC ST ಭಾಳ ದುಡ್ಡು ಹಾಕಿ ಈ ಕಾಂಟ್ರಾಕ್ಟ್ ಮಾಡೋ ಸ್ಥಿತಿಯೊಳಗೆ ಇಲ್ಲ ಅವರೆಲ್ಲ. ಮತ್ತು ಅಲ್ಲಿಯ ರುಚಿನವ್ರಿಗೆ ಗೊತ್ತಿಲ್ಲ ದುಡ್ಡು ಹೆಂಗೆ ಹಾಕಬೇಕು, ಹೆಂಗೆ ತಗೋಬೇಕು ಅನ್ನೋಂಥದ್ದು. ಮೇಲ್ಬರ್ನಿಯ ಜಾತಿ ಜನ ಅಲ್ಲಿ ಅವಕಾಶ ಕೊಡೋದಿಲ್ಲ ಅವ್ರ ಒಳಗೆ ಹೋಗೋದಕ್ಕಾಗಿ. ಈ ಎಲ್ಲ ನೆಲೆಯಲ್ಲಿ ಈ ರಿಸರ್ವೇಷನ್ 4% ಎಲ್ಲರಿಗೂ ಕೊಟ್ಟಿದ್ದು, ಅದರಲ್ಲೂ ಒ ಬಿ ಸಿ ಕೊಟ್ಟಿದ್ದು ಭಾಳ ಗಮನಾರ್ಹ. ಇದು ಜಾಣ್ಮೆಯ ನಡೆ. ಇದನ್ನು ವಿರೋಧಿಸೋದಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಪ್ಪ ಅಂತಂದ್ರೆ ಸಾರ್ವಜನಿಕ ಆಗಿಬಿಟ್ಟಂದ್ರೆ ಇವತ್ತು ಚರ್ಚೆ ಮಾಡುವಂಥದ್ದು ಜನಕ್ಕೂ ಎಲ್ಲ ಗೊತ್ತಾಗಿರ್ತದೆ ಇದು ಯಾರು ಏನು ಅಂತೇಳಿ.